ಅಧಿವೇಶನದಲ್ಲಿ ವಿಪಕ್ಷಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ ಸರ್. ಇದೆಲ್ಲ ನಡೀತಾ ಇರುತ್ತೆ ಇದೇನು ಹೊಸದೇನಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 52ರಿಂದ ಚುನಾವಣೆ ಪ್ರಾರಂಭ ಆದಾಗಿಂದ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ, ತಿಂಡಿ ಕರೀತಾರೆ, ಅಥವಾ ಈ ರೀತಿ ಬೆಳವಣಿಗೆಗಳು ನಡೀತಾನೆ ಇದೆ. ಹೊಸದೇನಾದರೂ ಇದ್ದರೆ ಹೇಳ್ಬೋದು. ಬೇರೆ ಬೇರೆ ಶೇಪು ತಗೊಳುತ್ತೆ ಅಷ್ಟೇ. ಕೆಲವರು ಡಿನ್ನರ್ ಕರೀತಾರೆ, ಕೆಲವರು ಲಂಚ್ ಕರೀತಾರೆ, ಅದೆಲ್ಲ ನಡೀತಾ ಇರ್ತದೆ. ಅದು ಭಾಳ ಒಳ್ಳೆ ಬೆಳವಣಿಗೆ ಅಲ್ಲ. ಎಲ್ಲ ಒಂದು ಸಂಯಮದಿಂದ ಎಲ್ಲರೂ ಕೂಡ ಇರೋದಕ್ಕೆ ಒಂದು ದಾರಿ. ಕೆಪಿಸಿ ಅಧ್ಯಕ್ಷರೇ 10ನೇ ತಾರೀಕು ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಅವರು 6 ವರ್ಷ ಪೂರ್ಣ ಆಗ್ತಾ ಇದೆ ಮಾರ್ಚ್ 10ಕ್ಕೆ. ಇದೇನು ಕೆಪಿಸಿಸಿ ಬಿಡಿ ಮುನ್ಸೂಚನೆನಾ ಅಥವಾ ಏನು ಸರ್? ಅಲ್ಲಲ್ಲ, ಅವರು ಈಗ 6 ವರ್ಷ ಕೆಪಿಸಿಸಿ ನಡೆಸೋದು ಸುಲಭ ಅಲ್ಲ. ನಾನು ಕೂಡ ಆ ಸ್ಥಾನದಲ್ಲಿ ಇದ್ದವನೇ. ಆದರೆ ಅಷ್ಟು ಸುದೀರ್ಘವಾಗಿ ಅವರು ನಡೆಸಿದ್ದಾರೆ. ಅದಕ್ಕೆ ಒಂದು ಸಂತೋಷದಿಂದ ನಾವು ನೋಡಪ್ಪ ನೀವೆಲ್ಲ ಸಹಕಾರ ಮಾಡಿದ್ರಿ, ಅದಕ್ಕಾಗಿ ನಾನು ನಡೆಸೋಕ್ಕಾಯ್ತು ಅಂತೇಳಿ ಒಂದು ಊಟಕ್ಕೆ ಕರೆಯೋದು ಕೂಡ ನನ್ನ ದೃಷ್ಟಿಯಲ್ಲಿ ಏನು ತಪ್ಪೇನಿಲ್ಲ. ಹೊಸ ನಾಯಕತ್ವ ಬರಬೇಕು, ಸಾಕು ನನಗೆ ಅದು ನಡೀತಾನೆ ಇರುತ್ತೆ. ನಾವು ಹೇಳದಲ್ಲೇ ಇರಲಿ, ಸಮಯ ಬಂದಾಗ ಅವೆಲ್ಲ ಬದಲಾವಣೆಗಳು ಆಗ್ತಾನೆ ಇರಲಿ. ಅವ್ರು ಹೇಳಿದ್ದಾರೆ ಸರ್, ಹಳೆ ನೀರು ಹೋಗಿ ಹೊಸ ನೀರು ಬರಬೇಕು. ಹೌದು, ಅವ್ರು ಹೇಳಿದ್ರು ಸರಿಯಾಗಿ ಹೇಳಿದ್ದಾರೆ ಅವರು. ಅದರಲ್ಲಿ ಏನು ತಪ್ಪಿಲ್ವಲ್ಲ. ನಾವು ಹೊಸ ನಾಯಕತ್ವಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಪಕ್ಷದ ಅದು ಒಂದು ಕೂಡ ಉದ್ದೇಶ. ಅದನ್ನು ಮಾಡ್ತಾ ಇರ್ತಾರೆ ಅವಾಗವಾಗ. ಒಂದಿಷ್ಟು ಜನ ಶಾಸಕರು ಫಾರಿನ್ ಟ್ರಿಪ್ ಹೋಗಿದ್ರು ಸರ್, ವಾಪಸ್ ಬಂದಿದ್ದಾರೆ. ಅದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಕೆಲವು ಜನ ಅಧ್ಯಯನ ಪ್ರವಾಸ ಅಂತಾರೆ, ಕೆಲವರು ಹಾಗಲ್ಲ ಅಂತಾರೆ. ಆಕ್ಚುಲಿ ಏನಿರ್ಬೋದು ಸರ್ ಪ್ರವಾಸ ಅಂತ ಅವ್ರನ್ನೇ ಕೇಳಬೇಕು. ಅವ್ರು ಹೇಳೋದು ನಾನು ಕೇಳಿದ್ರೆ ಸ್ಪೆಕ್ಯುಲೇಷನ್ ಆಗುತ್ತೆ, ಅವ್ರು ಕೇಳಿದ್ರೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಅವ್ರು ಹೋಗಿದ್ರು, ಆಮೇಲೆ ಏನೇನು ನೋಡ್ಕೊಂಡು ಬಂದರು, ಆಮೇಲೆ ಅದೆಲ್ಲ ಹೇಳ್ತಾರೆ.